ಇಷ್ಟಪಟ್ಟಂಥವ್ರು ಏನಾದರೂ ಬಿದ್ದು ಹೋಗಿದ್ದರೆ ವೀಕ್ಷಕರೇ ನೋಡಿ, ಹಾಗಾದರೆ ನಿಮಗೆ ಶುಭಕಾಲ ಬಂತು ಅಂತಲೇ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಬೇಡ ಅಂತ ಬಿಟ್ಟು ಹೋಗಿದ್ದವರು ಮತ್ತೆ ಅವರೇ ನಿಮ್ಮನ್ನು ಹುಡಿಕೊಂಡು ಬರಬೇಕು ಆಯಿತಾ. ಹಾಗಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಬರುವಂತಹ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂತಿರೋದೆ ಈ ವಿಡಿಯೋ ಒಂದು ಲೈಕನ್ನು ಹೋಗಿ ಹಾಗೆ ಶೇರನ್ನು ಕೂಡ ಮಾಡಿ, ಹಾಗೇನೆ ನಮ್ಮ ಸಾಯಿ ಭಗವತಿ ಅಷ್ಟೋತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ, ಬೇಡ ಅಂತ ಬಿಟ್ಟು ಹೋಗಿದ್ದವ್ರನ್ನ ಮತ್ತೆ ಅವರೇ ಅವರೇ ಬರೆಯುವಂಥ ರೀತಿಯಲ್ಲಿ ಮಾಡ್ಕೊಳ್ತಾ ಒಂದು ಸರಳವಾದಂತಹ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೆ. ನೋಡಿ, ಏನು ಮಾಡಬೇಕಾಗಿರೋಂಥದ್ದು ಏನಿಲ್ಲ ವೀಕ್ಷಕರೇ. ಒಂದು 2 ಬೆಳ್ಳುಳ್ಳಿಗೆ ಎಸಳನ್ನು ತೆಗೆದುಕೊಳ್ಳಿ ಆಯಿತಾ. 2 ಬೆಳ್ಳುಳ್ಳಿಗೆ ಎಸಳನ್ನು ತೆಗೆದುಕೊಂಡು 1 ಬೆಳ್ಳುಳ್ಳಿಯ ಎಸಳಿನ ಮೇಲ್ಭಾಗದಲ್ಲಿ ಐಂ ಮತ್ತು ರೀಂ ಆಯಿತಾ, ಐಂ ರೀಂ ಅನ್ನಂತಹ ಈ ಬೀಜ ಮಂತ್ರಾಕ್ಷರಗಳನ್ನು 1 ಬೆಳ್ಳುಳ್ಳಿ ಹೆಸರಿನ ಮೇಲೆ ಬರ್ಕೊಳ್ಳಿ ಆಯಿತಾ. ಇನ್ನೊಂದು ಬೆಳ್ಳುಳ್ಳಿ ಹೆಸರಿನ ಮೇಲೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಮಾತ್ರ ಬರೀ ಆಯಿತಾ. ನಿಮ್ಮ ಹೆಸರನ್ನು ಬರೆಯೋಂಥ ಅವಶ್ಯಕತೆ ಇಲ್ಲ. ನೀವು ಅಂದರೆ ನಿಮ್ಮಿಂದ ಬೇಡ ಅಂತ ಬಿಟ್ಟು ಹೋಗಿದ್ದಾರಲ್ಲ ಅಂಥವ್ರ ಹೆಸರನ್ನು ಮಾತ್ರ ಆ ಒಂದು ಬೆಳ್ಳುಳ್ಳಿ ಹೆಸರಿನ ಮೇಲೆ ನೀವು ಅದನ್ನು ಬರ್ಕೊಳ್ಳಿ ಆಯಿತಾ. ಇದು ಬರೆದ ನಂತರ ವೀಕ್ಷಕರು ಇದನ್ನು ಏನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ, ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಐಂ ಮತ್ತು ರೀಂ ಆಯಿತಾ, ಐಂ ರೀಂ ಅಂತ ಈ ಬೀಜ ಮಂತ್ರಾಕ್ಷರಗಳೇನಿದೆ ಇದನ್ನು ನೀವು 67 ಬಾರಿ ನೀವು ಮನಸ್ಸಿನಲ್ಲಿ ಇದನ್ನು ಉಚ್ಚಾರಣೆಯನ್ನು ಮಾಡಬೇಕು ಆಯಿತಾ. ಯಾವ ರೀತಿ ಉಚ್ಚಾರಣೆ ಮಾಡಬೇಕು? ಈ ಬೆಳ್ಳುಳ್ಳಿ ಹೆಸರಿನ ಮೇಲೆ ನೀವು ಹೆಸರು ಮತ್ತು ಮಂತ್ರವನ್ನು ಏನು ಬರೆದಿರ್ತೀರಿ ಅದನ್ನು 2 ಬೆಳ್ಳುಳ್ಳಿ ಹೆಸರನ್ನು ನಿಮ್ಮ ಬಲಗೈ ಮುಷ್ಟಿನಲ್ಲಿ ಹಿಡ್ಕೊಳ್ಬೇಕಾಗತ್ತೆ ಆಯಿತಾ. ಬಲಗೈ ಮುಷ್ಟಿ ಭಾಗದಲ್ಲಿ ನೀವು ಅದನ್ನು ಹಿಡ್ಕೊಂಡು ಈ ಮಂತ್ರ ಐಂ ರೀಂ ಅನ್ನಂತಹ ಮಂತ್ರವನ್ನು ನೀವು ಯಾರು ನಿಮ್ಮಿಂದ ದೂರ ಹೋಗಿದಾರೆ, ನಿಮ್ಮಿಂದ ಇಷ್ಟಪಟ್ಟಂಥವ್ರು ದೂರ ಹೋಗಿದ್ದಾರೆ ಅಂಥವ್ರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲೇ ನೀವು ಹೇಗಾಗ್ತದೆ ನಾವು ನಮ್ಮ ಮನಸ್ಸನ್ನು ನೀವು ನೆನೆಸ್ಕೊಳ್ತಾ ನೀವು ಆ ಬೆಳ್ಳುಳ್ಳಿ ಹೆಸರು ಮುಷ್ಟಿನಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಬಾಯಿಯಿಂದ ಆ ಮುಷ್ಟಿಗೆ ಐಂ ರೀಂ ಅಂತ ನೀವು 67 ಬಾರಿ ನೀವು ಪಠನೆಯನ್ನು ಮಾಡ್ಬೋದು. ಲಾಸ್ಟಲ್ಲಿ ನೀವು ಒಂದು ಬಾಯಿಯಿಂದ ನೀವು ಅಂತ ಹೇಳಬೇಕು. ಮುಷ್ಟಿಯನ್ನು ತೆಗೆದ್ಬಿಟ್ಟು ಆ ಬೆಳ್ಳುಳ್ಳಿ ಹೆಸರಿನ ಮೇಲೆ ಅಂತ ನೀವು ಹೇಳಬೇಕಾಗ್ತದೆ. ಇದು ಹೇಳಿದ ಮೇಲೆ ನೀವು 1 ದಿನ ಪೂರ್ತಿಯಾಗಿ ಅದನ್ನು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ನೀವು ಅದನ್ನು ಮಲಗಿ ಆಯಿತಾ. 1 ದಿನ ನಿಮ್ಮ ತಲೆದಿಮ್ಮೆ ಕೆಳಭಾಗದಲ್ಲಿ ಇಟ್ಕೊಂಡು ನೀವು ಮಲಗ್ಬಿಟ್ಟು ಬೆಳಗ್ಗೆ ನೀವು ಎದ್ದ ತಕ್ಷಣ ಆಯಿತಾ, ಬೆಳಗ್ಗೆ ನೀವು ಎದ್ದ ತಕ್ಷಣ ಮಾಡಬೇಕಾಗಿರೋಂತಹ ಕೆಲಸ ಏನಂದರೆ ನೋಡಿ, ಆ 2 ಬೆಳ್ಳುಳ್ಳಿ ಹೆಸರನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀರು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಪಾಟ್ ಏನಾದರೂ ಆ ಥರ ಇದ್ದರೆ ಪಾಟಲ್ಲಿ ನೀವು ತುಳಸಿ ಗಿಡದ ಮಣ್ಣಲ್ಲಿ ಅದನ್ನು ಸಂಪೂರ್ಣವಾಗಿ ಹಾಕ್ಬಿಡಿ ಆಯಿತಾ. ತುಳಸಿ ಗಿಡದ ಬುಡಕ್ಕೆ ತೊಗೊಂಡಾಗಿ ನೀವು ಅದನ್ನು ಹಾಕ್ಬಿಟ್ಟು ನಿಮ್ಮ ಮುಂದಿನ ಕೆಲಸ ನೀವು ನೋಡ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವ್ರು ನಿಮ್ಮನ್ನು ಬೆನ್ನು ಬೀಳ್ತಾರೆ ಆಯಿತಾ. ಬೇಡ ಅಂತ ಬಿಟ್ಟು ಹೋಗಿದ್ದಂಥವ್ರು ಮತ್ತೆ ಅವನೇ ನಿಮ್ಮ ಜೀವನದಲ್ಲಿ ಬರೋವಂಥ ರೀತಿಯಲ್ಲಿ ಒಂದು ಸರಳವಾದಂತಹ ಒಂದು ವಶೀಕರಣ ತಂತ್ರ ಆಗುತ್ತೆ ಆಯಿತಾ. ಹಿಡಿದಕ್ಕೆ ಮಾಡಬೇಡಿ, ಒಳ್ಳೆಯ ಒಂದು ರೀತಿಯಲ್ಲಿ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ಪ್ರೀತಿ ಪ್ರೇಮ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹಗಳಾಗಿದ್ದರೆ ಬಿಟ್ಟೋಗಿದ್ರೆ ಅಂಥವ್ರು ಈ ಸರ್ವ ತಂತ್ರವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವ್ರು ಬಂದೇ ಬರ್ತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಲ್ಲಿ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ಆಯಿತಾ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.